ಇವತ್ ನಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವತ್ ನನ್ನ ಹಸ್ಬೆಂಡ್ ನನಗ್ ಸರ್ಪ್ರೈಸ್ ಕೊಟ್ರು, ಹಂಗೆ ನಾನು ಅವ್ರಿಗೆ ಇವತ್ ನಾನು ರೆಡಿ ಆಗಿ ಕಿಚನ್ ಬಂದ್ರೆ ನನ್ ಮನಿ ಪ್ಲಾಂಟ್ ನೀ ಇದ್ದು ಟಿಪ್ ಟಾಪ್ ಆಗಿ ರೆಡಿ ಆಗ್ತೀಯ, ನನಗ್ ಮಾತ್ರ 15 ದಿನದ ಕೊಳಕ್ ನೀರಲ್ಲೇ ಇಡ್ತೀಯ. ಇದನ್ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿ ಫಸ್ಟ್ ವಾಸ್ ಕ್ಲೀನ್ ಮಾಡ್ದೆ, ಆಮೇಲೆ ಮನಿ ಪ್ಲಾಂಟ್ ಕ್ಲೀನ್ ಆಯ್ತಲ್ವಾ ನನ್ ಮನಿ ಪ್ಲಾಂಟ್. ಇವತ್ ನನಗಿಂತ ಮುಂಚೆ ಆಜಾದ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದ. ಫಸ್ಟ್ ವಿಮ್ ಜೆಲ್ ನ ಕಿಚನ್ ಅಲ್ಲಿ ಚೆಲ್ಲಿ ಅವನು ಸ್ವಲ್ಪ ಟೇಸ್ಟ್ ನೋಡ್ದ. ನಂತರ ಒಣಗಕ್ಕಿಟ್ಟಿರೋ ಬೆಳ್ಳುಳ್ಳಿನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಕ್ ನೋಡ್ದ. ನನ್ ಪುಣ್ಯಕ್ಕೆ ವಾಷಿಂಗ್ ಮಿಷಿನ್ ಕ್ಲೋಸ್ ಆಗಿತ್ತು. ಅದಕ್ಕೆ ರೂಮ್ ಇಂದ ಬೆಳ್ಳುಳ್ಳಿ ತಗೊಂಡ್ಬಂದು ಹಾಲಲ್ಲೆಲ್ಲ ಚೆಲ್ಬಿಟ್ಟ. ಮತ್ತೆ ಹೇಳ್ತಾನೆ, ಮಮ್ಮ ನೀನು ರೆಸ್ಟ್ ಮಾಡು, ರಾತ್ರಿ ಊಟಕ್ಕಂತ ಹೇಳಿ ತಯಾರಿ ಮಾಡ್ಕೊತಾ ಇದ್ದೆ, ಜಾಸ್ತಿ ತರಕಾರಿ ಕಾಳು ಹಾಕಿ ಸಾರು ಮಾಡ್ತಾ ಇದ್ದೆ, ಅಷ್ಟರಲ್ಲೇ ಬೆಲ್ ರಿಂಗ್ ಆಯ್ತು. ಯಾರಂತ ಹೋಗಿ ನೋಡಿದ್ರೆ ಹಸ್ಬೆಂಡ್ ಬಂದಿದ್ರು, ಅದ್ರ ಜೊತೆಗೆ ಒಂದ್ ಸಣ್ಣ ಸರ್ಪ್ರೈಸ್ ತಂದಿದ್ರು. ನಾನ್ ಏನಂತ ಹೇಳಿ ನೋಡಿದ್ರೆ ಅದ್ರಲ್ಲಿ ಕ್ರೀಮ್ ಬನ್ನಿತ್ತ, ಹಂಗೆ ನನ್ನ ಫೇವ್ರೇಟ್ ದಿಲ್ಖುಷ್ ಇತ್ತು. ಸರ್ಪ್ರೈಸ್ ಅವ್ರ ಅಷ್ಟೇ ಕೊಡ್ಬೋದಾ, ನಾನು ಕೊಡ್ಬಾರ್ದ ಅಂತ ಅನ್ಕೊಂಡು ಅವ್ರ ಫೇವ್ರೇಟ್ ಇವತ್ ನಾನು ಬಗಾರ್ ರೈಸ್ ಮಾಡಿದ್ದೆ. ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಏನಿದು ಸ್ಮೆಲ್ ಬರ್ತಿದೆ ಅಂತ ಹೇಳಿ ಕಿಚನ್ ನಲ್ಲಿ ಬಂದ್ ನೋಡಿದಾಗ ಅವ್ರ ಫೇವ್ರೇಟ್ ಕುಷ್ಕ ರೆಡಿ ಆಗ್ತಾ ಇತ್ತು. ಕುಷ್ಕ ರೆಡಿ ಆಯ್ತು, ಹಾಗೆ ಸಾರು ರೆಡಿ ಆಗಿತ್ತು. ಫಸ್ಟ್ ಆಜಾದ್ ಊಟ ಮಾಡ್ದ, ಹಂಗೆ ಸ್ವಲ್ಪ ಹೊತ್ತು ಅವ್ರ ಪಪ್ಪನ್ ಜೊತೆ ಆಟನೂ ಆಡ್ದ. ಅವ್ರು ಊಟ ಮಾಡ್ಕೊಂಡು ಆಜಾದ್ಗೆ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗಿದ್ರು, ಹಂಗಾಗಿ ನಾನು ಊಟ ಮಾಡ್ಕೊಂಡೆ. ಸುತ್ತಾಡ್ಕೊಂಡು ಬಂದು ಅವನ್ಗೂ ಸಾಕಾಗಿತ್ತು. ನನ್ ಜೊತೆ ಸ್ವಲ್ಪ ಆಟ ಆಡಿ ಮಲ್ಕೊಂಡ್ಬಿಟ್ಟ. ಎಲ್ಲರಿಗೂ ಅಲ್ಲ ಆಫೀಸ್.